ಇನ್ನು ಫ್ಯಾಮಿಲಿ ಬಾಂಡಿಂಗ್, ನಿಮ್ಮ ಅತ್ತಿಗೆ ಮೇಲೆ ನೀವು ಇಟ್ಟಿರೋ ಪ್ರೀತಿ ಕಾಣಿಸ್ತಾ ಇತ್ತು, ಆ ಟ್ರಸ್ಟ್ ಕಾಣ್ತಾ ಇತ್ತು. ಅವರಂತೂ ನಿಮ್ಮ ಕಣ್ಣಿಗೆ ಏಟಾದಾಗ ನಿಮ್ಮನ್ನ ನೋಡ್ಕೊಂಡಿದ್ದ ರೀತಿ ಇರ್ಬೋದು, ಹೊರಗಡೆ ಅವ್ರಿಗೆ ಆದಂಥ ಟೆನ್ಷನ್, ಆಮೇಲೆ ಲಾಸ್ಟಲ್ಲಿ ತುಂಬ ಹತ್ಬಿಟ್ರು ಅವರು. ನೀವು ಅಲ್ಲಿ 3rd ಪ್ಲೇಸಲ್ಲಿ ನಿಂತ್ಕೊಂಡಿದ್ರಿ, ಆ ರೆಡ್ ಲೈಟ್ ಅಂತ ಒಂದು ಬಂದಾಗ. ಸೊ ಅತ್ತಿಗೆ ಬಾಂಡಿಂಗ್ ಬಗ್ಗೆ ಹೇಳಿ. ನನಗೆ ಬಿಗ್ ಬಾಸಿಗೆ ಹೋಗೋಕ್ಕೆ ಮೂಲ ಕಾರಣನೇ ನನ್ನ ಅತ್ತಿಗೆ ಸುಚಿತ್ರ. ಬಿಕಾಸ್ ಇಷ್ಟು ಸೀಸನು ನನಗೆ ಬರ್ತಾ ಇರ್ತಿತ್ತು ಆಫರು, ನಾನು ಮಾಡಲ್ಲ 1 ಕೋಟಿ ಕೊಟ್ಟರು ಮಾಡಲ್ಲ ಅಂತ ಎಲ್ಲ ಸುಮ್ಮನೆ ಡೈಲಾಗ್ ಹೊಡೆದಿದ್ದೆ. ಮೇನ್ ಕಾರಣನೇ ಅದು, ಯಾಕಂದರೆ ನಂಗೆ ಜಗಳ, ಕಾಂಟ್ರವರ್ಸಿ ಇದೆಲ್ಲ ಬೇಡ ಆಗಿತ್ತು. ಬಟ್ ಅದಕ್ಕೆ ನನ್ನ ಲೈಫಿಗೆ ಬಂದಿದ್ದು ಜಸ್ಟ್ 2 ವರ್ಷ ಅಷ್ಟೇ ಆಗಿರೋದು. ಆದರೆ ಅವರಿಗೆ ಇಂಡಸ್ಟ್ರಿ ಬಗ್ಗೆ ನಾಲೆಜ್ ಆಗಿರ್ಬೋದು, ಎಲ್ಲರ ಬಗ್ಗೆ ಅವ್ರು ಬಿಗ್ ಬಾಸ್ ನೋಡಿರೋ ರೀತಿ ಆಗಿರ್ಬೋದು, ಅವ್ರಿಗೆ ಎಷ್ಟು ಗೌರವ ಅಂದರೆ ಆ ಶೋ ಬಗ್ಗೆ. ಅವ್ರಿಗೆ ಅನಿಸ್ತಿತ್ತು ನನ್ನ ಪರ್ಸ್ನಾಲಿಟಿ ಜನ ಎದುರುಗಡೆ ಬರಬೇಕು, ನಾನು ಡಿಸರ್ವ್ ಮಾಡ್ತೀನಿ, ನಾನು ಹೋದರೆ ಖಂಡಿತವಾಗ್ಲೂ ಗೆಲ್ಕೊಂಡ್ ಬರ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಬಿಕಾಸ್ ಅವ್ರು ನನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದಾರೆ, ಫ್ಯಾಮಿಲಿ ಜಾಯಿಂಟ್ ಅಂದರೆ ನಮ್ಮ ಹತ್ರದವರು. ಸೊ ಅವ್ರಿಗೆ ಕಂಡಿರುವಂಥ ಸಂಗೀತ ಅವ್ರು ಜನಕ್ಕೆ ತೋರಿಸ್ಬೇಕು ಅಂತ ಇದ್ರು. ನಾನು ಬಂದ ತಕ್ಷಣ ಸುಚಿ ಹಿಂಗೆ ಬಿಗ್ ಬಾಸ್ ಆಫರ್ ಬಂದಿದೆ, ಮಾಡು ಸಂಗಿ ಅಂತ ಹೇಳಿದ್ರು. ಸುಚ್ಚಿ ನಿಂಗೆ ಹುಚ್ಚ, ನಾನು ಮೂವಿ ಮಾಡ್ಕೊಂಬಂದಿದ್ದೀನಿ, 3 ಮೂವೀಸ್ ಹಿಟ್ ಆಗಿದೆ ನಂದು, ಯಾರಾದರೂ ಈ ಟೈಮಲ್ಲಿ ಹೋಗ್ತಾರೆ ಅಂದರೆ ನೀನು ಹೋಗಬೇಕು, ನಿನ್ನ ಪರ್ಸ್ನಾಲಿಟಿ ಹೈಲೈಟ್ ಆಗುತ್ತೆ, ಚೆನ್ನಾಗಿ ಕಾಣಿಸ್ಕೊಳುತ್ತೆ, ನೀನು ಮಾಡಿರೋ ಪಾತ್ರಕ್ಕಿಂತ ಚೆನ್ನಾಗಿ ನಿನ್ನ ಪರ್ಸ್ನಾಲಿಟಿ ಇದೆ, ಇದನ್ನ ತೋರಿಸು, ಒಳ್ಳೆ ವೇದಿಕೆ ಅಂತ ಹೇಳಿದಾಗ ಅವರಷ್ಟು ಪುಷ್ ಮಾಡೋದಕ್ಕೆ ನಾನು ಬಿಗ್ ಬಾಸಿಗೆ ಕಾಲಿಟ್ಟೆ. ಆ್ಯಂಡ್ ಅಲ್ಲಿಂದ ಫಸ್ಟ್ ಡೇಯಿಂದ ಕೊನೆವರೆಗೂ ಐ ಥಿಂಕ್ ನಾನು ಎಷ್ಟು ಮನೆ ಒಳಗೆ ಕಷ್ಟಪಟ್ಟಿದ್ದೀನೋ ಅದಕ್ಕಿಂತ ಹೆಚ್ಚಾಗಿ ಅವ್ರು ಕಷ್ಟಪಟ್ಟಿದ್ದಾರೆ. ಸುಮಾರಷ್ಟು ವಿಷಯಗಳಲ್ಲಿ ಅವರು ನೊಂದಿದ್ದಾರೆ. ನಾನು ಇರಲಿಲ್ಲ ಅವರಿಗೆ ಸಪೋರ್ಟ್ ಕೊಡೋದಕ್ಕೆ. ಅವ್ರು ಅಟ್ಲೀಸ್ಟ್ ನನ್ನ ನೋವಲ್ಲಿ ನೋಡಿಕೊಂಡು ಏನಾದರೂ ಮಾಡ್ಬೋದಿತ್ತು, ಅದಕ್ಕೊಂದು ಪರಿಹಾರ ಇರ್ತಿತ್ತೇನೋ. ಬಟ್ ಅವರಿಗಾಗಿರೋ ನೋವಿಗೆ ನಾನು ಅವ್ರ ಜೊತೆ ಇರಲಿಲ್ಲ ಅಂತ ಬೇಜಾರು ನನಗೆ. ಬಟ್ ಐ ಸೀರಿಯಸ್ಲಿ ವಾಂಟ್ ಟು ಸೇ ಥ್ಯಾಂಕ್ ಯು ಸೋ ಮಚ್ ಸುಚಿ. ನೀನು ಇಲ್ಲದೆ ಇದ್ದಿದ್ರೆ ನನಗೆ ಈ ಜರ್ನಿ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ನಾನು ಹೋಗ್ತೀನಿ ಅಂತ ಹೇಳಿದ ಮೇಲೆ ಮತ್ತೆ ವಾಪಸ್ ಉಳ್ಕೊಂಡಿರೋ ಕಾರಣನೂ ನೀನೇ. ನಾನು ಅತ್ತಾಗಲೂ ಹೇಳಿರೋದು ಸುಚ್ಚಿ ಅಂತಾನೆ, ಯಾಕಂದರೆ ಇಟ್ ವಾಸ್ ಫಾರ್ ಯು. ನಾನು ನನಗೋಸ್ಕರ ಅಲ್ಲಿದ್ದೆ. ಆ್ಯಂಡ್ ಇವತ್ತು ಇಷ್ಟು ಕೋಟಿ ಪ್ರೀತಿ ನನಗೆ ಸುರಿತಿದೆ ನನ್ನ ಫ್ಯಾನ್ಸಿಂದ ಅಂದರೆ ಇದಕ್ಕೂ ಕಾರಣ ನೀನೇ. ಬಿಕಾಸ್ ನೀನಿಲ್ಲ ಅಂದರೆ ನಾನು ಬಿಗ್ ಬಾಸಲ್ಲಿ ಇರ್ತಾ ಇರಲಿಲ್ಲ. ಸೊ ಐ ಸೀರಿಯಸ್ಲಿ ಲವ್ ಯು. ಆ್ಯಂಡ್ ಇಂಥ ಅತ್ತಿಗೆ, ಇಂಥ ಅಕ್ಕ, ಇಂಥ ತಂಗಿ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ಕೇಳ್ಕೊತೀನಿ. ಐ ಆಮ್ ಟೂ ಲಕ್ಕಿ. ಫಸ್ಟ್ ಬಂದ ತಕ್ಷಣ ಕಣ್ಣೆಲ್ಲ ಮತ್ತೆ ಚೆಕ್ ಮಾಡಿದ್ರ ಮೊನ್ನೆ? ಹೌದು, ಅಂದರೆ ಇಲ್ಲ, ಇನ್ನೂ ಸದ್ಯಕ್ಕೆ ಮಾಡಿಸ್ಬೇಕು. ಚೆಕಪ್ ಎಲ್ಲ ರುಟೀನ್ ಚೆಕಪ್ಸ್ ನಡೀತಾ ಇತ್ತು ಮನೇಲೂ ಅಷ್ಟೇ. ಆ್ಯಕ್ಚುಲಿ ಬಿಗ್ ಬಾಸ್ ತಂಡದವರಿಗೆ ಥ್ಯಾಂಕ್ ಯು ಅನ್ಬೇಕು. ಪ್ರತಿ ಟೈಮು ನನಗೆ ರುಟೀನ್ ಚೆಕಪ್ ಮಾಡಿಸೋರು. ಆ್ಯಂಡ್ ದೇ ಮೇಡ್ ಶೋರ್ ಇದು ಜಾಸ್ತಿ ತೀರಾ ಆಗದೆ ಇರಲಿ. ಆ್ಯಂಡ್ ಎಷ್ಟು ಆಗುತ್ತೋ ಅಷ್ಟು ಕೇರ್ ತೊಗೊಂಡಿದ್ದಾರೆ. ನಾನು ಕೇಳ್ದೇನೆ ಅಷ್ಟು ಅಬ್ಸರ್ವ್ ಮಾಡ್ತಿದ್ರು 24/7. ನಂಗೆ ಒಂದು ಸ್ವಲ್ಪ ಉರಿ ಆದ ತಕ್ಷಣ ಡ್ರಾಪ್ಸ್ ಕಳಿಸೋರು, ಟೈಮಿಗೆ ಮಾತ್ರ ಕಳಿಸೋರು. ಸೊ ರಿಯಲಿ ತುಂಬಾ ಒಳ್ಳೆ ತಂಡ ಅದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.